ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಚೆನ್ನಾಗಿದೆ ಅಂತ ಹೇಳಿ ಅಂದ್ಕೊಳ್ಳೋದ್ರೊಳಗಡೆ ಆ ದಿನ ಕಳೆದು ಹೋಗ್ತಕ್ಕಂಥದ್ದು, ಮಾನಸಿಕವಾಗಿ ತುಂಬ ಬೇಸರ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಅದರ ಕಹಿಯ ಅನುಭವ ನಿಮಗೆ ಆಗುವಂಥದ್ದಾಗುತ್ತೆ. ದಿನ ವ್ಯರ್ಥವಾಗುತ್ತೆ. ಚೆನ್ನಾಗಿದೆ ಅಂತಕ್ಕಂತಹ ದಿನ ನಿಮಗೆ ಈ ರೀತಿಯ ಬೇಸರವನ್ನು ಉಂಟು ಮಾಡುತ್ತೆ ಅಂತಂದರೆ ಎಷ್ಟು ನೋವಾಗುವಂಥದ್ದು ಅಂತ ಹೇಳಿ ಗಮನಿಸಬೇಕು. ಕಾರ್ಯಕ್ಷೇತ್ರದಲ್ಲಿ ಅತಿಯಾದಂತಹ ಒತ್ತಡ ಇರತಕ್ಕಂತಹ ದಿವಸ ಇದು. ಶಕ್ತಿ ಮೀರಿ ಕೆಲಸವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ, ಅಗತ್ಯತೆ ನಿಮಗೆ ಇರುವಂಥದ್ದಾಗತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ವಾಗ್ವಾದಗಳ ನಡೆಯುತ್ತೆ, ಮಾತಿಗೆ ಮಾತು ಬೆಳೀತಕ್ಕಂಥದ್ದಾಗತ್ತೆ. ಬೇಸರ ನಿಮ್ಮ ಮನಸ್ಸಿಗೆ ತುಂಬ ಘಾಸಿಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಮಾತಿನ ಸರಮಾಲೆಗಳಿಂದ ನಿಮ್ಮ ನಂಬಿಕೆಯನ್ನು ಕಡಿಮೆ ಮಾಡಿಕೊಳ್ತೀರಿ. ಯಾವಾಗ ಮಾತಾಡ್ತಾ ಆಡ್ತಾ ಆಡ್ತಾ ನಿಮ್ಮ ಮೇಲೆ ನಿಮಗೆ ಹತೋಟಿ ತಪ್ಪಿ ಹೋಗುವಂಥದ್ದು, ಅಥವಾ ಬೇರೆಯವರು ಆಡುವಂತಹ ಮಾತಿನ ಪ್ರಭಾವದಿಂದ ನಿಮಗೆ ಯಾವ ವಿಚಾರಗಳು ಕೂಡ ಮನಸ್ಸಿಗೆ ಮುಟ್ಟದೇ ಇರೋ ಹಾಗೆ ಆಗ್ತಕ್ಕಂಥದ್ದಾಗ್ಬೋದು. ಮಾತಿನ ಬಗ್ಗೆ ನಿಗಾ ಇದ್ದರೆ ಬಹಳ ಒಳ್ಳೆಯದು. ಆತುರದಲ್ಲೋ ಒತ್ತಡದಲ್ಲೋ ಏನೋ ಮಾತನ್ನು ಆಡಿ ತಪ್ಪು ಅಂತ ಹೇಳಿಸ್ಕೊಳ್ಳೋ ಹಾಗೆ ಬೇಡ. ನಿಮ್ಮ ಮಗುವಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ. ಮಕ್ಕಳನ್ನು ಬಯಸ್ತಕ್ಕಂಥವ್ರಿಗೆ ಭಗವಂತನ ಅನುಗ್ರಹವಾಗತ್ತೆ ಅನ್ನುವಂತಹ ಸೂಚನೆ ಸೂಕ್ಷ್ಮವಾಗಿ ಇರುವಂತಹದ್ದು. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ರಾಜಕಾರಣಿಗಳಿಗೆ, ರಾಜಕೀಯದ ಸಂಪರ್ಕ ಇರತಕ್ಕಂತಹ ವ್ಯಕ್ತಿಗಳಿಗೆ ಬಹಳ ಶುಭವಾಗ್ತಕ್ಕಂತಹ ದಿವಸ ಅಂತ ಹೇಳಬೇಕು. ನೀವು ಅಂದುಕೊಂಡಂತಹ ಕೆಲವು ಕೆಲಸಗಳು ನಿಮ್ಮ ಕೈ ಹಿಡಿತಕ್ಕಂತಹ ಸಾಧ್ಯತೆ, ಆ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇರತಕ್ಕಂತಹದ್ದು. ಈ ರಾಶಿಯ ಶಿಕ್ಷಕರಿಗೆ ಅಪವಾದ ಬರ್ತಕ್ಕಂತಹ ದಿವಸ. ತಾವು ಮಾಡಿದಂತಹ ತಪ್ಪೋ ಅಥವಾ ತಮ್ಮದಲ್ಲದೇ ಇರತಕ್ಕಂತಹ ತಪ್ಪೋ, ಯಾವುದು ಬೇಕಾದರೂ ಆಗಿರಬಹುದು. ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತಾದಾಗ ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೂ ನಿಮಗೆ ಅವಮಾನವಾಗಬಹುದು, ಅಥವಾ ನಿಮ್ಮ ಮೇಲೆ ಕೆಟ್ಟ ಅಪವಾದಗಳು ಬರಬಹುದು ಅಂತ ಅರ್ಥ. ಮನಸ್ಸಿಗೆ ಕಿರಿಕಿರಿ ಉಂಟಾಗಬಹುದು. ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ತಾಳ್ಮೆಯಿಂದಲೇ ವರ್ತಿಸಬೇಕು. ಯಾರು ಏನು ಕೇಳಿದರೂ ಕೂಡ ಯಾವ ಕ್ಷಣದಲ್ಲೂ ಕೂಡ ತಾಳ್ಮೆಯನ್ನು ಕಳ್ಕೊಂಡು ಮಾತಾಡಬಾರ್ದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಹಣದ ಲಾಭ. ಹಣವನ್ನು ಜಾಗ್ರತೆಯಾಗಿಟ್ಟುಕೊಳ್ಬೇಕು. ಪಡೆದಂತಹ ಲಾಭವೂ ಕೂಡ ನಷ್ಟವಾಗುವ ಸೂಚನೆಗಳಿದೆ. ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದು. ಮನೆಯ ಹೊರಗಡೆಯೂ ನೆಮ್ಮದಿ ಇಲ್ಲ, ಮನೆಯ ಒಳಗಡೆಯೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ದಿವಸ ಇದು. ಬಹಳ ಬೇಸರವನ್ನು ವ್ಯಕ್ತಪಡಿಸ್ತೀರಿ, ಆದರೆ ಪ್ರಯೋಜನ ಏನೂ ಇಲ್ಲ. ಬಂದಿದ್ದನ್ನು ಒಂದಷ್ಟು ಅನುಭವಿಸಲೇಬೇಕು ಅನ್ನುವಂಥದ್ದಾಗತ್ತೆ. ಮಹಾಶೂಲಿನಿಯನ್ನು ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆ ನಿಮಗೆ ಸರ್ವದಾ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ಮಿಥುನ ರಾಶಿ. ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳ ಮಧ್ಯದಲ್ಲಿ ಜಗಳವನ್ನು ಮಾಡ್ಕೊಳ್ತೀರಿ. ವಿಷಯ ಏನು ಇರಬೇಕು ಅಂತ ಏನಿಲ್ಲ, ಯಾವತ್ತಿಂದೋ ವಿಷಯ ತೆಗಿತೀರಿ. ಇಲ್ಲ ಬೇಡದೇ ಇರುವಂತಹ ವಿಷಯಕ್ಕೆ ವಾದ ಮಾಡ್ತಾ ಮುಂದುವರಿತೀರಿ. ಅದು ಜಗಳಕ್ಕೆ ತಿರುಗುತ್ತೆ. ಜಗಳ ಮಾಡ್ತೀರಿ, ಅವರ ಜೊತೆಯಲ್ಲಿ ಮಾತನ್ನು ಬಿಡ್ತೀರಿ, ಮನಸ್ತಾಪಗಳಾಗತ್ತೆ. ಇಷ್ಟೇ ಆಗುವಂಥದ್ದು. ರಾಜಕಾರಣಿಗಳಿಗೆ ಹಿನ್ನಡೆಯಾಗ್ತಕ್ಕಂತಹ ದಿವಸ. ನಿಮ್ಮ ಕ್ಷೇತ್ರ ಅಂತ ಮಾತ್ರ ಅಲ್ಲ, ನೀವು ಏನು ರಾಜಕಾರಣವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಒಟ್ಟಾರೆ ಅದರಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿದೆ. ಯಾವತ್ತೋ ಏನೋ ಆಡಿದಂತಹ ಮಾತು, ಹಾಗೆ ಯಾವತ್ತೋ ಬೇರೆ ರೀತಿಯಲ್ಲಿ ನಡ್ಕೊಂಡಂತಹ ರೀತಿ ನಿಮಗೆ ತೊಂದರೆಗೆ ಈ ದಿವಸ ಕಾರಣವಾಗುತ್ತೆ. ಮನಸ್ಸಿನ ಉದ್ವೇಗ ಏನಿದೆ, ಒತ್ತಡ ಏನಿದೆ, ಅದೆಲ್ಲವೂ ಕೂಡ ನಿಮ್ಮ ಎಲ್ಲ ಕೆಲಸಗಳನ್ನು ಹಾಳು ಮಾಡಿಬಿಡುತ್ತೆ. ಇದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡೋದಾದರೆ ತಾಳ್ಮೆಯಿಂದ ಆಲೋಚನೆ ಮಾಡ್ತಕ್ಕಂಥದ್ದು. ಮನಸ್ಸನ್ನು ಉದ್ವೇಗದಿಂದ ಬಹಿರ್ಮುಖವಾಗಿ ಮಾಡಿ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು. ಯುಕ್ತಾಯುಕ್ತತೆಗಳನ್ನು ಯೋಚನೆ ಮಾಡಿ
ವಿವೇಚನೆಯನ್ನು ಮೆರೀತಕ್ಕಂತಹದ್ದು ಬಹಳ ಮುಖ್ಯವಾದಂತಹದ್ದು. ಮಹಿಳೆಯರಿಗೆ ಸಿಹಿ ಸುದ್ದಿ ಸಿಕ್ಕುವಂತಹ ದಿವಸ ಇದು. ಮರಣದ ವಾರ್ತೆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಆದರೆ ಯಾವುದೋ ದೂರದೂರಿನಿಂದ ಅಥವಾ ದೂರದ ವ್ಯಕ್ತಿಗಳ ಮರಣದ ವಾರ್ತೆ ನಿಮ್ಮ ಕಿವಿಗೆ ಬೀಳಬಹುದು, ಆಘಾತವಾಗುತ್ತೆ. ಇದೆಲ್ಲವನ್ನು ತಡ್ಕೊಳ್ತಕ್ಕಂತಹ ಶಕ್ತಿ ಮಾನಸಿಕವಾಗಿ ನಿಮಗೆ ಇರಬೇಕಾದಂಥದ್ದು. ಅನಾರೋಗ್ಯ ಪೀಡಿತರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಪುಣ್ಯವನ್ನು ಸಂಚಯ ಮಾಡಿಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ, ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇರತಕ್ಕಂಥದ್ದು. ನಿಮ್ಮ ಹಲವಾರು ದಿವಸದ ಬೇಡಿಕೆಯೋ ಅಥವಾ ನಿಮಗೆ ಬಡ್ತಿಯೋ ಅಥವಾ ನಿಮಗೆ ಅನುಕೂಲಕರವಾಗಿರತಕ್ಕಂತಹ ಸ್ಥಳಕ್ಕೆ ವರ್ಗಾವಣೆಯೋ ಯಾವುದೇ ವಿಷಯಗಳಾಗಿರ್ಬೋದು, ಒಟ್ಟಾರೆ ನಿಮಗೆ ಸಿಹಿ ಸುದ್ದಿ ಅಥವಾ ಸಂತೋಷವನ್ನು ಪಡ್ತಕ್ಕಂತಹ ವಿಚಾರಗಳು ಅನುಕೂಲವನ್ನು ತರುತ್ತೆ ಅಂತ ಅರ್ಥ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ, ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಜಯ ಅಥವಾ ಪರಿವರ್ತನೆ ಅಂತಕ್ಕಂಥದ್ದು ನಿಮ್ಮ ಪರವಾಗಿರುತ್ತೆ. ಅದು ಕೂಡ ನಿಮಗೆ ಅತ್ಯಂತ ಸಂತೋಷವನ್ನು ತರ್ತಕ್ಕಂಥದ್ದಾಗುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಉಡುಗೊರೆ ರೂಪದಲ್ಲಿ, ವಸ್ತುವಿನ ರೂಪದಲ್ಲಿ, ಹಣದ ರೂಪದಲ್ಲಿ ನಿಮಗೆ ಸಿಕ್ಕಬಹುದು. ನಾನು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕವಾಯಿತು, ನನ್ನನ್ನು ಗುರುತಿಸಿದ್ರು, ನನಗೆ ಬೆಲೆ ಸಿಕ್ತು, ನನಗೇನೋ ಒಂದು ಗೌರವವನ್ನು ಮಾಡಿದರು ಅನ್ನುವಂತಹ ತೃಪ್ತಿಯ ಮಾತನ್ನು ನೀವು ಆಡ್ತಕ್ಕಂಥದ್ದಾಗತ್ತೆ. ಹಳದಿ ಬಟ್ಟೆಯನ್ನು ಧಾರಣೆ ಮಾಡಿ ಪ್ರಯಾಣವನ್ನು ಮಾಡಿದರೆ ಶುಭ ಇದೆ. ಗುರುವಿನ ಪ್ರಭಾವ ಹಾಗೆ ಗುರುಗ್ರಹದ ಒಂದು ವಿಶೇಷವಾದಂತಹ ಒಂದು ಬಲ ನಿಮ್ಮ ಪರವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ಮಧ್ಯಾಹ್ನದ ನಂತರ ಚಿಕ್ಕ ಮಕ್ಕಳಿಗೆ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಆರೋಗ್ಯದ ವ್ಯತ್ಯಾಸ ಅಂತ ಹೇಳಿ ಭಾವಿಸಬೇಕು. ಸರಿಯಾದಂತಹ ಚಿಕಿತ್ಸೆಗೆ ಆ ಮಕ್ಕಳನ್ನು ಒಳಪಡಿಸಬೇಕಾದಂತಹದ್ದು ಪೋಷಕರಿಗೆ ಸಂಬಂಧಪಟ್ಟಂತಹ ವಿಚಾರವಾಗಿರುತ್ತೆ. ಅಲುಪ್ತ ಶಕ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.